ಎಲ್ಲ ಪ್ರೋ ಕಬಡ್ಡಿ ಫ್ಯಾನ್ಸಿಗೆ ಇದು ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಒಂದು ಅಪ್ಡೇಟ್ ಬಂದಿದೆ. ಬಿಕಾಸ್ ಎಲ್ಲರೂ ಒಂದೊಂದು ಥರ ಒಪಿನಿಯನ್ ಹೇಳ್ತಾರೆ. ಇವರು ಗುಡ್ ನ್ಯೂಸ್ ಅಂತ ಹೇಳ್ತಾರೆ, ಈ ಕಡೆ ಇವರು ಬ್ಯಾಡ್ ನ್ಯೂಸ್ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಹಾಗಿದ್ರೆ ಪ್ರೋ ಕಬಡ್ಡಿ 2025 ಮ್ಯಾಟ್ ಮೇಲೆ ನಡೀತಿಲ್ಲ ಮಗ, ಇವಾಗ ಮಡ್ ಮೇಲೆ ನಡೀತಿದೆ ಅಂತೆ. ಮಡ್ ಮೇಲೆ ನಡೀತಾ ಇದೆ ಅಂತೆ. ನಾವು ಯಾವ ಥರ ಚಿಕ್ಕ ವಯಸ್ಸಲ್ಲೆಲ್ಲ ಮಣ್ಣು ಮೇಲೆ ಆಡ್ತಾ ಇದ್ವಿ, ಅದೇ ಥರ ಇವಾಗ ಮಣ್ಣು ಮೇಲೂ ಆಡ್ತಾರೆ. ಚಿಕ್ಕ ವಯಸ್ಸಲ್ಲ, ಇವಾಗಲೂ ಕೂಡ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಲೆವೆಲು, ಸ್ಟೇಟ್ ಲೆವೆಲೆಲ್ಲ ಕೂಡ ಮಣ್ಣು ಮೇಲೆ ಆಡಿಸೋದು ಕಬಡ್ಡಿನ. ಅದೇ ಥರ PKL ಪ್ರೋ ಕಬಡ್ಡಿ 2025 ಕೂಡ ಇವಾಗ ಪ್ಲ್ಯಾನ್ ಮಾಡ್ತಾವ್ರಂತೆ ಮಣ್ಣು ಮೇಲೆ ಆಡ್ಸೋಕ್ಕೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಒಂದು ಅಪ್ಡೇಟ್ ಕೊಡ್ತಾರಲ್ಲ, ಕಬಡ್ಡಿ ಒಂದು ಅಫಿಷಿಯಲ್ ಪೇಜ್ ಇರುತ್ತೆ, ಅವರು ಪಕ್ಕಾ ಅಪ್ಡೇಟ್ ಕೊಡ್ತಾರೆ. ಸೊ ಅಲ್ಲಿಂದ ಅಪ್ಡೇಟ್ ಬಂದಿರೋದು, ಗೊತ್ತಿಲ್ಲ, ಕನ್ಫರ್ಮ್ ಆಗಿಲ್ಲ, ನೋಡೋದ ಏನಾಗುತ್ತೆ ಅಂತ. ಮತ್ತೆ ಎರಡನೆಯ ಅಪ್ಡೇಟ್, ಬೆಂಗಳೂರು ಬುಲ್ಸ್ಗೆ ನ್ಯೂ ಅಸಿಸ್ಟೆಂಟ್ ಕೋಚ್ ಆಗಿ ಜೀವನ್ ಕುಮಾರ್ ಅವರು ಬಂದಿರೋದು. ಸೊ ಇವರಂತೂ ತುಂಬ ವರ್ಷ PKL ಆಡಿದ್ದಾರೆ, ಜಮಾನ್ದಲ್ಲೆಲ್ಲ ಆಡ್ತಾ ಇದ್ರು. ಆಮೇಲೆ ಸ್ವಲ್ಪ ಇವ್ರಿಗೆ ಏಜ್ ಆಯ್ತಲ್ಲ, ಅದಕ್ಕೋಸ್ಕರ ಸ್ಟಾಪ್ ಮಾಡಿದ್ರು. ಬಟ್ ಇವಾಗ ಬೆಂಗಳೂರು ಬುಲ್ಸ್ ಇವ್ರನ್ನ ಅಸಿಸ್ಟೆಂಟ್ ಕೋಚ್ ಆಗಿ ತಗೊಂಡಿದ್ದಾರೆ. ಬೆಂಗಳೂರು ಬುಲ್ಸ್ ಇವಾಗ ಹೆಡ್ ಕೋಚ್ ಆಗಿರೋದು BC ರಮೇಶ್ ಅವರು. ಮತ್ತೆ ಆಕ್ಷನ್ ಕೂಡ ಸ್ಟಾರ್ಟ್ ಆಗ್ತದೆ. ಆಲ್ರೆಡಿ ಬೆಂಗಳೂರು ಬುಲ್ಸ್ ಅಲ್ಲಿ 4 ಜನ ಯಂಗ್ ಪ್ಲೇಯರ್ಸ್ ಇದ್ದಾರೆ, ಮತ್ತೆ 4 ಜನ ರಿಟರ್ನ್ ಕೂಡ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಪರ್ಸು ಎಲ್ಲನೂ ಕೂಡ ಹೇಳಿದ್ದೀನಿ, ಎಷ್ಟೆಷ್ಟು ವ್ಯಾಲ್ಯೂ ಇದೆ, ಮತ್ತೆ ಎಷ್ಟು ಅಮೌಂಟ್ ಆಲ್ಮೋಸ್ಟ್ ಇವರು ಸ್ಪೆಂಡ್ ಮಾಡಿದ್ದಾರೆ ಅಂತ. 4,12,00,000 ಏನೋ ಇದೆ, ಮತ್ತು 88 ಲಕ್ಷ ಏನೋ ಆಲ್ರೆಡಿ ಸ್ಪೆಂಡ್ ಮಾಡಿದ್ದಾರೆ ಬೆಂಗಳೂರು ಬುಲ್ಸು. ಅವರು ಇವಾಗ ಟಾಪ್ 2 ಅಲ್ಲಿ ಇರೋದು, ಅಂದರೆ ಅತಿ ಹೆಚ್ಚು ಅಮೌಂಟ್ ಯಾರು ಇಟ್ಕೊಂಡಿರೋದು, ಪರ್ಸ್ ವ್ಯಾಲ್ಯೂ ರಿಮೈನಿಂಗ್ ಜಾಸ್ತಿ ಇರೋದು ಯಾರು ಅಂತ ಹೇಳಿದ್ರೆ ಬೆಂಗಳೂರು ಬುಲ್ಸು ಟಾಪ್ 2 ಅಲ್ಲಿ ಇದ್ದಾರೆ. ಡಬಾಂಗ್ಲಿ ಫಸ್ಟ್ ಅಲ್ಲಿ ಇದ್ದಾರೆ. ಗೊತ್ತಿಲ್ಲ ಈ ಒಂದು ಸೀಸನ್ನು ಯಾವ ಥರ ಆಪ್ಷನ್ ಮಾಡ್ತಾರೆ. ಬಟ್ ಲಾಸ್ಟ್ ಟೈಮ್ ಆಗೋ ಥರ ಮಾಡಬೇಡಿ ಗುರು ಪ್ಲೀಸ್. 22 ಮ್ಯಾಚಲ್ಲಿ 2 ಮ್ಯಾಚ್ ನಮ್ಗೆ ಗೆಲ್ಲಕ್ಕೆ ನೋಡೋಕ್ಕೂ ಇಷ್ಟ ಇಲ್ಲ. ಆ ಥರ ಮ್ಯಾಚ್ಗಳು ನೀವು ಆಡಿಬಿಟ್ರೆ. ಸೊ BC ರಮೇಶ್ ಅವರೇ ಈ ಒಂದು ವರ್ಷ ಒಳ್ಳೆ ಟೀಮ್ ಆಡಿ ಮಗ, ಒಳ್ಳೆ ಟೀಮ್ ಮಾಡಿಬಿಟ್ಟು ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ನ ಕೊಡಿ. ಬೆಂಗಳೂರು ಬುಲ್ಸ್ಗೆ ಇನ್ನೂ ಫ್ಯಾನ್ಸ್ ಎಬ್ಬಿ ಬರ್ತಾರೆ. ನಮ್ಮ RCB ಕೂಡ ಈ ಒಂದು ಸೀಸನ್ ಯಾವ ಥರ ಟೀಮ್ ಮಾಡಿತ್ತು, ಸ್ಟಾರ್ಟಿಂಗ್ಲಿ ಎಲ್ಲರೂ ಬೈದಿದ್ರು. ಬಟ್ ಹೋಗ್ತಾ ಹೋಗ್ತಾ ಅದನ್ನು ಮೆಚ್ಕೊಂಡು ಇವಾಗ RCB ಕ್ವಾಲಿಫೈಯರ್ 1 ಆಡ್ತಾ ಇದೆ ಗುರು. ನಾಳೆ ನೋಡೋದ ಪಂಜಾಬ್ ಮೇಲೆ ಗೆದ್ದೆ ಡೈರೆಕ್ಟು ಫೈನಲ್ ಹೋಗ್ತೀವಿ. ಅಲ್ಲಿ ನಾವು ಪಕ್ಕಾ ಈ ಸಲ ಕಪ್ ಗೆದ್ಬಿಟ್ಟು ಚಿನ್ನಸ್ವಾಮಿ ಬರ್ತೀವಿ. ನೋಡೋದ ಏನಾಗುತ್ತೆ ಅಂತ. ಬಟ್ KPL ಕಡೆಯಿಂದ ಇವಾಗ ಈ 2 ಅಪ್ಡೇಟ್ ಕೂಡ ಬಂದಿದೆ. ಆಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ 31ನೇ ತಾರೀಕು ಮತ್ತು ಜೂನ್ 1ನೇ ತಾರೀಕು. ಈ 2 ದಿನ ಬೆಂಗಳೂರು ಬುಲ್ಸ್ಗೆ ಸಖತ್ತು ಕ್ರೂಷಿಯಲ್ ದಿನ. ಏನೇ ಪ್ಲ್ಯಾನ್ಸ್ಗಳಿದ್ರು, ಏನೇ ಇದ್ರೂ ಕೂಡ ಇವಾಗಲೇ ಮಾಡ್ಕೋಬೇಕು. ಬೆಂಗಳೂರು ಬುಲ್ಸ್ ಯಾರನ್ನ ಪಿಕ್ ಮಾಡಬೇಕು ಅಂತ. ಆಲ್ರೆಡಿ ಬೆಂಗಳೂರು ಬುಲ್ಸ್ ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರು ಡಿಫೆಂಡರು ಮತ್ತು ರೇಡರ್ನ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಎಲ್ಲನೂ ಕೂಡ ವಿಡಿಯೋ ಮಾಡಿದ್ದೀನಿ. ರಿಟರ್ನ್ ಮಾಡಿರೋದು, ರಿಲೀಸ್ ಮಾಡಿರೋದು, ಮತ್ತು ಯಂಗ್ ಪ್ಲೇಯರ್ಸ್ ಯಾರು 4 ಜನ ಎಲ್ಲನೂ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಹೋಗಿ ಒಂದು ಸಲ ಚೆಕ್ ಮಾಡ್ಕೊಬನ್ನಿ. ಕಾಮೆಂಟ್ ಬಾಕ್ಸಲ್ಲಿರುತ್ತೆ ಲಿಂಕು, ಇಲ್ಲ ಅಂತೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಮತ್ತು ಲಾಸ್ಟ್ ವಿಡಿಯೋ ಎಂಡಲ್ಲಿ ಕೂಡ ಇಲ್ಲೂ ಕೂಡ ಸಿಗುತ್ತೆ ನಿಮಗೆ. ಈ ಕಡೆ ಒಂದು ಈಗ ಕೂಡ ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿಗದಾ? ಸಿ ಯು.